ಮಾಹಿತಿಗಾಗಿ ಯುವ ನಿಧಿಗೆ ಈಗ ಆಲ್ರೆಡಿ ನೋಂದಣಿ ಮಾಡಿಕೊಳ್ಳುವಂತ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿತ್ತು ಸರ್ಕಾರ 26ನೇ ತಾರೀಕು ಕಳೆದ ವರ್ಷ ಡಿಸೆಂಬರ್ 26ನೇ ತಾರೀಕು ಚಾಲನೆಯನ್ನ ಕೊಡಲಾಗಿತ್ತು. ಯುವ ನಿಧಿ ಆಕಾಂಕ್ಷಿಗಳಿಗೆ ಇದರಲ್ಲಿ ಭಾರಿ ನಿರಾಸೆ ಆಗ್ತದೆ. ಈ ಕಡೆ ಗೃಹಲಕ್ಷ್ಮಿ ಗೃಹ ಜೊತೆಗೆ ಸಿಕ್ಕಷ್ಟು ಪ್ರತಿಕ್ರಿಯೆ ಇದಕ್ಕೆ ಸಿಗ್ತಾ ಇಲ್ಲ. ಬಿಕಾಸ್ ತಾಂತ್ರಿಕ ದೋಷದಿಂದಾಗಿ ಅರ್ಜಿಯನ್ನ ಹಾಕುವಂಥದ್ದೇ ಈಗ ಸವಾಲಾಗಿರುವಂಥದ್ದು. ಈ ಯುವ ನಿಧಿ ಅನ್ನುವಂಥದ್ದು ಅಪ್ಲೈ ಆಗ್ತಾ ಇರುವಂಥದ್ದು ಬರೀ ಈ ಇಯರ್ ಪಾಸ್ ಔಟ್ ಆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಎಲ್ಲ ವಿವಿಗಳ ಅಂಕಪಟ್ಟಿಗಳು ಡಿಜಿಟಲೈಸೇಷನ್ ಆಗಿಲ್ಲ. ಯುವ ನಿಧಿಗೆ ಅಪ್ಲೈ ಮಾಡುವಂಥವರ ಸಂಖ್ಯೆನೇ ಇಳಿಮುಖ ಆಗೋಗಿದೆ. ಯುವ ಜನರಿಗೆ ಯುವ ನಿಧಿ ತಲುಪುವುದರಲ್ಲಿ ಆರಂಭಿಕ ವಿಘ್ನ ಎದುರಾಗಿದೆ. ನಾಳೆ ಬೇರೆ ಯಾರೆಲ್ಲ ನೋಂದಣಿ ಮಾಡ್ಕೊಂಡಿದ್ದಾರೆ ಅವರಿಗೆ ದುಡ್ಡನ್ನು ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹಾಕಿಕೊಂಡಿದೆ. ಆದರೆ ಇದುವರೆಗೂ ಟೋಟಲ್ ಆಗಿ ಈ ವರ್ಷದ ಟಾರ್ಗೆಟ್ ಇರುವಂಥದ್ದು 5,29,000 ವಿದ್ಯಾರ್ಥಿಗಳು. ಅದರಲ್ಲಿ ಇದುವರೆಗೂ 61,000 ವಿದ್ಯಾರ್ಥಿಗಳು ಮಾತ್ರ ನೋಂದಣಿಯನ್ನ ಮಾಡಿಕೊಂಡಿರುವಂಥದ್ದು. ಅರ್ಜಿ ಹಾಕುವಲ್ಲಿ ಬೆಳಗಾವಿ ಫಸ್ಟ್, ಬೆಂಗಳೂರು ಸೆಕೆಂಡ್ ಇದೆ, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಲಾಸ್ಟ್ ಇರುವಂಥದ್ದು. ಸೊ ಆ ನೋಂದಣಿ ಪ್ರಕ್ರಿಯೆಯನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ತಾಂತ್ರಿಕ ದೋಷ ಎದುರಾಗಿದೆ. ಆ ಒಂದು ಅಂಕಪಟ್ಟಿ ಸರಿಯಾಗಿ ಸಿಗ್ತಾ ಇಲ್ಲ, ಅದನ್ನು ಅಪ್ಲೋಡ್ ಮಾಡುವಂತ ನಿಟ್ಟಿನಲ್ಲಿ ಅಂಕಪಟ್ಟಿಯನ್ನು ಒದಗಿಸ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ನಾನಾ ರೀತಿಯಾದಂತಹ ರೀಸನ್ಗಳು ಸಿಗ್ತಾ ಇದಾವೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಶರಣು ಹಂಪಿ, ಯುವ ನಿಧಿಗೆ ದುಡ್ಡನ್ನ ಹಾಕುವಂತದ್ದಕ್ಕೆ ನಾಳೆಯಿಂದ ಚಾಲನೆಯನ್ನ ಕೊಡ್ತಾ ಇದೆ ಸರ್ಕಾರ. ಸೊ ಹೀಗಾಗಿ ಒಂದು ದೊಡ್ಡ ಸಮಾರಂಭವನ್ನ ಕೂಡ ಹಾಕೊಂಡಿರುವಂಥದ್ದು. ಆದ್ರೆ ಪ್ರತಿಕ್ರಿಯೆ ಮಾತ್ರ ತುಂಬಾ ನಿರಾಸಾದಾಯಕವಾಗಿರುವಂಥದ್ದು. ಸೊ ಅಲ್ಲಿ ನೋಂದಣಿ ಮಾಡಿಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನ ತೊಡ್ಕೊಳ್ತಾ ಇಲ್ಲ ವಿದ್ಯಾರ್ಥಿಗಳು. ಬಿಕಾಸ್ ತಾಂತ್ರಿಕ ಸಮಸ್ಯೆಗಳು ಜಾಸ್ತಿ ಇದೆ. ಈ ಒಂದು ನಿಟ್ಟಿನಲ್ಲಿ ಏನಾದರೂ ಸರ್ಕಾರ ವಿವಿಗಳಿಗೆ ಸೂಚನೆ ಕೊಡುವಂತ ಸಾಧ್ಯತೆ ಇದೆಯಾ? ನೋಂದಣಿ ಪ್ರಕ್ರಿಯೆ ಮತ್ತಷ್ಟು ಚುರುಕುಗೊಳ್ಳುವಂತ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ ಮಾಡ್ತಾ ಇದಾರಾ ಹೇಗೆ ಅಂತ? ಪೃಥ್ವಿ, ಆ ಕಾರ್ಯವನ್ನ ರಾಜ್ಯ ಸರ್ಕಾರ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಬಹಳ ಪ್ರಮುಖವಾದಂತ ಅಜೆಂಡಾ ಅಂದ್ರೆ ಗ್ಯಾರಂಟಿ ಸ್ಕೀಮ್ಗಳನ್ನ 100% ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ 4 ಸ್ಕೀಮ್ಗಳೇನಿದಾವೆ ಗ್ಯಾರಂಟಿ ಸ್ಕೀಮ್ಗಳನ್ನ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದ್ರೆ ಯುವ ನಿಧಿ ಸ್ಕೀಮ್ಗೆ ಈಗಾಗಲೇ ಅನುಷ್ಠಾನಕ್ಕೆ ಅರ್ಜಿ ಆಹ್ವಾನ ಕೂಡ ಮಾಡಿದ್ದಾರೆ. ಆದ್ರೆ ಅರ್ಜಿ ಹಾಕುವವರ ಸಂಖ್ಯೆ ಬೇರೆ ಗ್ಯಾರಂಟಿ ಸ್ಕೀಮ್ಗಳು ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ. ಇಲ್ಲಿವರೆಗೂ 8% ಮಾತ್ರ ವಿದ್ಯಾರ್ಥಿಗಳೇನಿದ್ದಾರೆ, ಅದರಲ್ಲೂ ಕೂಡ ನಿರುದ್ಯೋಗಿಗಳಿದ್ದಾರೆ, ಅವರು ಅಪ್ಲೈ ಮಾಡಿರೋದು. ಅಪ್ಲೈ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ರೀತಿಯಾದಂತ ತೊಂದರೆಗಳಾಗ್ತಾ ಇದಾವೆ. ಇದರಲ್ಲಿ ಸಾಕಷ್ಟು ರೀತಿಯಾದ ತೊಂದರೆಗಳಲ್ಲಿ ಮೊದಲನೇದು ತಾಂತ್ರಿಕ ಸಮಸ್ಯೆಗಳು, ಮೊದಲನೇ ಪ್ರಮುಖವಾದಂತ ಅಂಶ. ಎರಡನೇ ಅಂಶ ಅಂಕಪಟ್ಟಿಗಳು ಸಿಗ್ತಾ ಇಲ್ಲ ಈಗ. ಯಾಕಂದ್ರೆ ಎಲ್ಲಾ ವಿಶ್ವವಿದ್ಯಾಲಯಗಳು ಕೂಡ ನ್ಯಾಡ್ ಅಪ್ಲಿಕೇಶನ್ ಅಲ್ಲಿ ಅಂದ್ರೆ ನ್ಯಾಡ್ ಸಾಫ್ಟ್ವೇರ್ ನಲ್ಲಿ ಮಾರ್ಕ್ಸ್ ಕಾರ್ಡ್ ಗಳನ್ನ ಅಪ್ಲೈ ಮಾಡ್ಬೇಕಂದ್ರೆ ಅಲ್ಲಿ ಹಾಕ್ಬೇಕಾಗತ್ತೆ. ಅಲ್ಲಿಂದ ಈ ವಿದ್ಯಾರ್ಥಿಗಳು ಅಂಕಪಟ್ಟಿನ ತೆಗೆದುಕೊಳ್ಬೇಕು ಡಿಜಿಟಲೈಸ್ ಪ್ರಕಾರ. ಆದ್ರೆ ಅಲ್ಲಿ ಆ ಅಂಕಪಟ್ಟಿಯನ್ನೇ ಅಪ್ಲೋಡ್ ಮಾಡ್ತಿಲ್ಲ ಅನ್ನುವಂತ ದೊಡ್ಡ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸೇರಿದಂತೆ ರಾಜ್ಯದಲ್ಲಿರುವಂತ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಪಾಸ್ಔಟ್ ಆದ್ರೂ ಕೂಡ ತಮ್ಮ ಅಂಕಪಟ್ಟಿಯನ್ನ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಆಗದೆ ಇರುವಂತ ಅಸಹಾಯಕ ಪರಿಸ್ಥಿತಿ ಇದೆ. ಇನ್ನು ಮೂರನೇ ಅಂಶ ಅಂತಂದ್ರೆ 6 ತಿಂಗಳು ಆಗ್ಬೇಕು. ಈ ವರ್ಷ ಪಾಸ್ಔಟ್ ಆಗಿದ್ರು ಕೂಡ 6 ತಿಂಗಳು ಅವರು ಫಲಾನುಭವಿ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 6 ತಿಂಗಳ ನಂತರವೇ ಅವ್ರು ನಿರುದ್ಯೋಗಿ ಅಂತೇಳಿ ಸರ್ಕಾರ ಕನ್ಸಿಡರ್ ಮಾಡುತ್ತೆ. ಆಮೇಲೆ ಅವ್ರಿಗೆ ಹಣವನ್ನ DBT ಮೂಲಕ ಪ್ರತಿ ತಿಂಗಳು ಹಣವನ್ನ ಕೊಡುತ್ತೆ. ಸೊ ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಬೇರೆ ಸ್ಕೀಮ್ಗಳಿಗೆ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಸಿಕ್ಕಷ್ಟು ಉತ್ತಮವಾದಂತ ಪ್ರತಿಕ್ರಿಯೆ ಈ ಯುವ ನಿಧಿ ಸ್ಕೀಮ್ಗೆ ಸಿಗ್ತಾ ಇಲ್ಲ. ಸಾಕಷ್ಟು ರೀತಿಯ ಅವೇರ್ನೆಸ್ ಮೂಡಿಸುವಂತ ಕಾರ್ಯನೂ ಕೂಡ ಆಗ್ಬೇಕಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಜಯಪುರದ ಸಿದ್ದೇಶ್ವರ ಜಾತ್ರೆಯಲ್ಲಿ